ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಝೃತ ಎಜುಕೇಟೆಡ್ ಟು ದ ವರ್ಲ್ಡ್. ಸ್ನೇಹಿತರೆ, ನಾವು ಫಿಸಿಕ್ಸ್ ಸೀರೀಸ್ನಲ್ಲಿ ಇವತ್ತು ಚಾಪ್ಟರ್ 2 ನಲ್ಲಿರುವ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅದರ ಲೆಕ್ಚರ್ ನಂಬರ್ 7 ಆಗಿದೆ ಸ್ನೇಹಿತರೆ. ಸೊ ನೋಡೋಣ ಇವತ್ತಿನ ಕ್ಲಾಸ್ನಲ್ಲಿ ಏನು ನಾವು ಕಲಿತಾ ಇದ್ದೇವೆ ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಸ್ನೇಹಿತರೆ, ನಿಮ್ಗೆ ನೆನಪಿರ್ಬೋದು, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಎಸ್ಟಿಮೇಷನ್ ಆಫ್ ಡಿಸ್ಟೆನ್ಸಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಅಂದ್ರೆ ಡಿಸ್ಟೆನ್ಸ್ ನ ಯಾವ ತರ ನಾವು ಮೆಷರ್ ಮಾಡೋದು ಅಂತ ನೋಡ್ತಾ ಇದ್ವಿ ಫ್ರೆಂಡ್ಸ್. ಸೊ ಅದರಲ್ಲಿ ಇಫ್ ಯು ರಿಮೆಂಬರ್ ದೇರ್ ವರ್ 2 ಟೈಪ್ಸ್, ಎರಡು ಟೈಪ್ಸ್ ಆಗಿದ್ದು. ಒಂದು ಡೈರೆಕ್ಟ್ ಮೆಷರ್ಮೆಂಟ್ ಅಂತಿತ್ತು, ಇನ್ನೊಂದು ಇಂಡೈರೆಕ್ಟ್ ಮೆಷರ್ಮೆಂಟ್ ಅಂತ ಆಗಿತ್ತು. ಸೊ ಡೈರೆಕ್ಟ್ ಮೆಷರ್ಮೆಂಟ್ ಅಂದ್ರೆ ಏನು, ಇಂಡೈರೆಕ್ಟ್ ಮೆಷರ್ಮೆಂಟ್ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಅದರಲ್ಲಿ ನಾವು ಈವನ್ ಯಾವ್ಯಾವ ಮೆಥಡ್ಸ್ ಬರ್ತವೆ ಅನ್ನೋದನ್ನು ಕೂಡ ನೋಡಿದ್ವಿ ಫ್ರೆಂಡ್ಸ್. ಸೊ ಇಫ್ ಯು ರಿಮೆಂಬರ್, ನಾವು ಡೈರೆಕ್ಟ್ ಮೆಷರ್ಮೆಂಟ್ ನಲ್ಲಿ ಏನು ಸ್ಟೀಲ್ ರೂಲರ್ ನ ಯೂಸ್ ಮಾಡ್ತೇವೆ. ಓಕೆ, ಸೊ ಸ್ಟೀಲ್ ರೂಲರ್ ನ ಅಂದ್ರೆ ಅತಿ ಚಿಕ್ಕ ಡಿಸ್ಟೆನ್ಸ್ ಅದರಲ್ಲಿ ರೂಲರ್ ನಲ್ಲಿ ಯೂಸ್ ಮಾಡೋದು ಅಂದ್ರೆ 1 mm. ಸೊ 1 mm ಗಿಂತ ತೀರಾ ಕಡಿಮೆ ನಿಮ್ಗೆ ಡಿಸ್ಟೆನ್ಸ್ ಮೆಷರ್ ಮಾಡ್ಬೇಕಾಗುತ್ತೆ ಅಂದ್ರೆ ನಮ್ಮ ಹತ್ರ ಅವೈಲೇಬಲ್ ಇರೋದೇನು ವರ್ನಿಯರ್ ಕ್ಯಾಲಿಪರ್ ಆಗಿರಬಹುದು. ಓಕೆ, ಸೊ ವರ್ನಿಯರ್ ಕ್ಯಾಲಿಪರ್ ಗಿಂತನೂ ಚಿಕ್ಕ ಥಿಂಗ್ಸ್ ನಿಮ್ಗೆ ಮೆಷರ್ ಮಾಡ್ಬೇಕಂದ್ರೆ ಸ್ಕ್ರೂ ಗೇಜ್ ಆಗಿದೆ, ಅವೈಲೇಬಲ್ ಇದೆ. ಓಕೆ, ಇವೆಲ್ಲ ಥಿಂಗ್ಸ್ ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ತೀರಾ ಕಡಿಮೆ ಡಿಸ್ಟೆನ್ಸ್ ಆಗಿದ್ರೆ, ಇಷ್ಟು ಡಿಸ್ಟೆನ್ಸ್ ಅಂದ್ರೆ ಒಂದು ಮಾಲಿಕ್ಯೂಲ್ ನ ಸೈಜ್ ಅಷ್ಟು ಕಡಿಮೆ ಡಿಸ್ಟೆನ್ಸ್ ಆಗಿದ್ರೆ ಅದನ್ನ ಯಾವ ತರ ಮೆಷರ್ ಮಾಡುದು ಅಂತ ನೋಡೋಣ. ಸೊ ಮಾಲಿಕ್ಯೂಲ್ ನ ಸೈಜ್ ಅಂತ ಬಂದ್ರೆ ಎಷ್ಟಿರ್ಬೋದು ಇದ್ರ ಸೈಜು? ಸೊ ಸ್ನೇಹಿತರೆ, ಮಾಲಿಕ್ಯುಲರ್ ಸೈಜ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು. ಟು ಮೆಷರ್ ಅ ವೆರಿ ಸ್ಮಾಲ್ ಸೈಜ್ ಲೈಕ್ ದಟ್ ಆಫ್ ಅ ಮಾಲಿಕ್ಯೂಲ್, ಇದೇನು 10⁻⁻10 ಅಥವಾ ಇನ್ನು ನೋಡಿದ್ರೆ, ಇನ್ನು ನೀವು ಎಕ್ಸಾಕ್ಟ್ ಆಗಿ ನೋಡಿದ್ರೆ ಇದು 10⁻⁻14 ವರೆಗೂ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಸೊ ನೀವು ಇಫ್ ಯು ಆರ್ ಲಿಸ್ನಿಂಗ್ ಟು ಮೈ ಕೇರ್ಫುಲಿ, ಸೊ 10⁻⁻14 ಮೀಟರ್ ಇಷ್ಟು ಚಿಕ್ಕ ಡಿಸ್ಟೆನ್ಸ್ ನ ಯಾವ ತರ ಮೆಷರ್ ಮಾಡುದು? ಆಬ್ವಿಯಸ್ಲಿ ಇದನ್ನ ಸ್ಕೇಲ್ ಇಂದ ಮೆಷರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ವರ್ನಿಯರ್ ಸ್ಕೇಲ್ ಆಗಿರ್ಬೋದು, ಸ್ಕ್ರೂ ಗೇಜ್ ಆಗಿರ್ಬೋದು, ಇದರಿಂದನೂ ಮಾಡಕ್ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಲೀಸ್ಟ್ ಕೌಂಟ್ ನಾವು ನೋಡಿದ್ವಿ, ವರ್ನಿಯರ್ ಸ್ಕೇಲ್, ಇದು ವರ್ನಿಯರ್ ಕ್ಯಾಲಿಪರ್ದು, ಸ್ಕ್ರೂ ಗೇಜ್. ಓಕೆ, ಸೊ ಇದು ಅದಕ್ಕಿಂತನೂ ಚಿಕ್ಕ ಒಂದು ಸೈಜ್ ಆಗಿದೆ. ಸೊ ಇದನ್ನ ಯಾವ ತರ ಇದು ಮಾಡೋದು, ಮೆಷರ್ ಮಾಡೋದು ಅಂತ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ಸ್ನೇಹಿತರೆ. ಸೊ ಇದನ್ನ ನೀವು ಸ್ಕ್ರೂ ಗೇಜ್ ಗಿಂತನೂ ಚಿಕ್ಕ ಒಂದು ಥಿಂಗ್ಸ್ ನ ಮೆಷರ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇರೋದು ಅಂದ್ರೆ ನೀವು ನೋಡಿರ್ಬೋದು, ಇದು ಮೈಕ್ರೋಸ್ಕೋಪ್. ಓಕೆ, ಈ ಮೈಕ್ರೋಸ್ಕೋಪ್ ನಿಂದ ನಾವು ಮ್ಯಾಕ್ಸಿಮಮ್ ಅಬ್ಬಬ್ಬ ಅಂದ್ರೆ ಎಷ್ಟು ನಾವು ಮೆಷರ್ ಮಾಡಬಹುದು ಅಂದ್ರೆ ಇಲ್ಲಿ ನೋಡ್ಬೋದು ನೀವು 10⁻⁻7 ವರೆಗೂ, ಅಂದ್ರೆ ಇಷ್ಟು ಚಿಕ್ಕ ಒಂದು ಥಿಂಗ್ಸ್ ನ ನೀವು ನೋಡಬಹುದು, ಮೆಷರ್ ಮಾಡಬಹುದು. ಆದ್ರೆ ನಮ್ಮಲ್ಲಿ ಅವೈಲೇಬಲ್ ಇರೋದು ಮಾಲಿಕ್ಯೂಲ್ ಏನು, ಇದ್ರ ಸೈಜ್ ಬಂದ್ಬಿಟ್ಟು 10⁻⁻10 ಇದೆ. ಅಥವಾ ನಾನು ಈಗ ಹೇಳ್ದಂಗೆ ಇನ್ನು ಡೀಟೇಲ್ ಆಗಿ ನೋಡಿದ್ರೆ 10⁻⁻14 ವರೆಗೂ. ಸೊ ಇಷ್ಟು ಸಣ್ಣ ಈವನ್ ಈ ಮೈಕ್ರೋಸ್ಕೋಪ್ ನಿಂದನೂ ವರ್ಕ್ ಆಗಲ್ಲ ಸ್ನೇಹಿತರೆ. ಓಕೆ ಓಕೆ ಇವಾಗ ಮೈಕ್ರೋಸ್ಕೋಪ್ ನಲ್ಲಿ ನಾವು ಏನ್ ಹೇಳಿದ್ವಿ ಅಂದ್ರೆ 10⁻⁻7 ವರೆಗೂ ನಾವು ನೋಡಬಹುದು. ಸೊ ಯಾವ ತರಪ್ಪ ನೋಡಬಹುದು, ಯಾವ ತರ ಇದನ್ನ ಮೈಕ್ರೋಸ್ಕೋಪ್ ನಲ್ಲಿ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ಇದು ಮೈಕ್ರೋಸ್ಕೋಪ್ ಸ್ನೇಹಿತರೆ. ಸೊ ಮೈಕ್ರೋಸ್ಕೋಪ್ ಬಂದ್ಬಿಟ್ಟು ಇದರಲ್ಲಿ ವಿಸಿಬಲ್ ಲೈಟ್ ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಈ ಮೈಕ್ರೋಸ್ಕೋಪ್ ನಲ್ಲಿ ಒಂದು ವಿಸಿಬಲ್ ಲೈಟ್ ಪಾಸ್ ಆಗುತ್ತೆ ಸ್ನೇಹಿತರೆ. ಸೊ ಈ ವಿಸಿಬಲ್ ಲೈಟ್ ಇಂದ ನಾವು ಆ ಒಂದು ವಸ್ತುವನ್ನ ನೋಡಬಹುದು. ಇವಾಗ ನೆಕ್ಸ್ಟ್ ಕ್ವಶನ್, ಲೈಟ್ ಇಂದ ನಮ್ಗೆ ಯಾವ ತರ ಯಾವ್ದು ವಸ್ತು ಹೆಂಗೆ ಕಾಣುತ್ತೆ ಅನ್ನೋದು. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು, ಇಲ್ಲೊಂದು ಪಾಟ್ ಇದೆ. ಈ ಪಾಟ್ ಈ ಮನುಷ್ಯನ್ಗೆ ಯಾವಾಗ ಕಾಣುತ್ತೆ, ಅಥವಾ ಯಾವುದೇ ಒಂದು ಮನುಷ್ಯನ್ಗೆ ಯಾವುದೇ ಒಂದು ವಸ್ತು ಯಾವಾಗ ಕಾಣುತ್ತೆ ಅಂದ್ರೆ ಈ ಸನ್ಲೈಟ್ ಇಲ್ಲಿ ಬರ್ತಾ ಇದೆ. ಸೊ ಈ ಸನ್ಲೈಟ್ ಬಂದು ಇದನ್ನ ಟಚ್, ಇದು ಏನು ಸ್ಪರ್ಶಿಸಿ ರಿಫ್ಲೆಕ್ಟ್ ಆದ್ಮೇಲೆ ಏನು ಇವನ್ ಕಣ್ಣಿಗೆ ಟ್ರಾನ್ಸ್ಫರ್ ಆಗ್ತಿದೆಯೋ ಅವಾಗ ಇದು ಇವನಿಗೆ ಈ ಪಾಟ್ ಕಾಣುತ್ತೆ ಸ್ನೇಹಿತರೆ. ಓಕೆ, ಆದ್ರೆ ಮಾಲಿಕ್ಯೂಲ್ ನ ವಿಷಯದಲ್ಲಿ ಏನಾಗುತ್ತೆ, ಮಾಲಿಕ್ಯೂಲ್ ಇಲ್ಲಿ ನೋಡಿ, ಈ ಮಾಲಿಕ್ಯೂಲ್ ನ ಸೈಜೇ ಬಂದ್ಬಿಟ್ಟು 10⁻⁻10 ಇದೆ ಅಥವಾ 10⁻⁻14 ಇದೆ. ಓಕೆ, ಈ ವೇವ್ ಲೆಂತ್ ಸೈಜ್ ಬಂದ್ಬಿಟ್ಟು 4 × 4000 ಆಮ್ಸ್ಟ್ರಾಂಗ್. ಸೊ ಇದನ್ನ ನೀವು ನೋಡಿದ್ರೆ ಆಮ್ಸ್ಟ್ರಾಂಗ್ ಎಷ್ಟಿದೆ ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ 1 ಆಮ್ಸ್ಟ್ರಾಂಗ್ ಬಂದ್ಬಿಟ್ಟು 10⁻⁻10. ಓಕೆ, ಸೊ ಅದನ್ನ ನೋಡಿದ್ರೆ ಇದು 4 × 10⁻⁻7 ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ನಮ್ಮ ಏನು ಒಂದು ಮಾಲಿಕ್ಯೂಲ್ ನ ಸೈಜ್ ಬಂದ್ಬಿಟ್ಟೆ 10⁻⁻10 ಇದೆ. ಓಕೆ, ಸೊ ಏನಾಗುತ್ತೆ ಅಂದ್ರೆ ಇದೇ ಪಾಟ್ ಅನ್ನ ಅಸ್ಯೂಮ್ ಮಾಡಿ, ಇದು ಮಾಲಿಕ್ಯೂಲ್ ಅಂತ, ಇದು ತೀರಾ ಚಿಕ್ಕದಿದ್ರೆ, ಇದು ತೀರಾ ಒಂದು ಪಾಯಿಂಟ್ ಇತ್ತಂದ್ರೆ ಈ ವಿಸಿಬಲ್ ಲೈಟ್ ಬಂದ್ಬಿಟ್ಟು ಇದನ್ನ ರಿಫ್ಲೆಕ್ಟ್ ಆಗ್ಬೇಕು. ರಿಫ್ಲೆಕ್ಟ್ ಆದ್ರೇನೆ ನಾವು ನೋಡಬಹುದು. ಸೊ ಇಲ್ಲಿ ಏನಾಗುತ್ತೆ, ಮಾಲಿಕ್ಯೂಲ್ಗೆ ರಿಫ್ಲೆಕ್ಟ್ ಆಗೋದೇ ಇಲ್ಲ, ಅದು ಬಂದು ಹಾಗೇ ಪಾಸ್ ಆಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಮೈಕ್ರೋಸ್ಕೋಪ್ ನಲ್ಲಿನೂ ಕೂಡ
ಈ ಒಂದು ಮಾಲಿಕ್ಯೂಲ್ ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಇನ್ನೊಂದ್ಸತಿ ಹೇಳ್ತೇನೆ ನೋಡಿ. ಯಾವುದೇ ಒಂದು ವಸ್ತು ನಮಗೆ ಗೋಚರ ಆಗ್ಬೇಕಂದ್ರೆ, ನಮಗೆ ಕಾಣಬೇಕಂದ್ರೆ, ಆ ವಸ್ತುವಿನ ಮೇಲೆ ಒಂದು ಸನ್ಲೈಟ್, ಒಟ್ಟು ಯಾವುದೇ ಒಂದು ವಿಸಿಬಲ್ ಲೈಟ್ ಬಂದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಹೋಗ್ಬೇಕು, ಆಗ ತಾನೇ ನಾವು ಗೋಚರ ಆಗುತ್ತೆ, ಅದೇ ಆ ವಸ್ತು ನಮಗೆ ಕಾಣುತ್ತೆ. ಆದ್ರೆ ಮಾಲಿಕ್ಯೂಲ್ ವಿಷಯದಲ್ಲಿ ಏನಾಗುತ್ತೆ, ಇದು ಇಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ಆ ಲೈಟ್ ರಿಫ್ಲೆಕ್ಟ್ ಆಗೋದೇ ಇಲ್ಲ. ರೈಟ್, ಲೈಟ್ ರಿಫ್ಲೆಕ್ಟ್ ಆದ್ರೆ ತಾನೇ ನಮ್ಮ ಕಣ್ಣಿಗೆ ಬರೋದು. ಅದು ರಿಫ್ಲೆಕ್ಟ್ ಆಗೋದಿಲ್ಲ, ಅದು ಹಾಗೆ ಪಾಸ್ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಏನೋ ಮಾಲಿಕ್ಯೂಲ್ ನ ನಾವು ಮೈಕ್ರೋಸ್ಕೋಪ್ ನಲ್ಲಿನೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ ಆಪ್ಷನ್ ಏನ್ ಮಾಡಬಹುದು, ಇದನ್ನ ಯಾವ ತರ ನೋಡಬಹುದು? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್, ಎಕ್ಸ್ರೇ ಮೈಕ್ರೋಸ್ಕೋಪ್. ಈ ಎಕ್ಸ್ರೇ ಮೈಕ್ರೋಸ್ಕೋಪ್ ಅನ್ನೋದು ಇಲ್ಲಿ ನಾವು ವಿಸಿಬಲ್ ಲೈಟ್ ನ ಯೂಸ್ ಮಾಡೋದಿಲ್ಲ. ಸೊ ಯಾಕಂದ್ರೆ ವಿಸಿಬಲ್ ಲೈಟ್ ನಲ್ಲಿ ಆ ಒಂದು ಏನೋ ಅದು ಮಾಲಿಕ್ಯೂಲ್ ಕಾಣೋದಿಲ್ಲ ಅಂದ್ಮೇಲೆ ವಿಸಿಬಲ್ ಲೈಟ್ ನಾವು ಮಾಡಿ ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಆಪ್ಟಿಕಲ್ ಮೈಕ್ರೋಸ್ಕೋಪ್ ನ ಯೂಸ್ ಅಲ್ಲಿ ತರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಎಕ್ಸ್ರೇ ಮೈಕ್ರೋಸ್ಕೋಪ್. ಸೊ ಈ ಎಕ್ಸ್ರೇ ಮೈಕ್ರೋಸ್ಕೋಪ್ ನಲ್ಲಿ ಎಕ್ಸ್ರೇಸ್ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಈ ಎಕ್ಸ್ರೇ ಮೈಕ್ರೋಸ್ಕೋಪ್ ನಲ್ಲಿ ಯಾವ ವಸ್ತು ನೋಡಬಹುದು ಅಂದ್ರೆ, ಆಪ್ಟಿಕಲ್ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ಲಾರ್ದಂತ ವಸ್ತುಗಳನ್ನು ನೋಡಬಹುದು. ಓಕೆ, you can see here, X-ray microscope is used to see the objects which can't be seen in the optical microscope. Okay, ಈ ತರ ಕಾಣುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ಯಾವ ವಸ್ತುಗಳನ್ನು ನೋಡಬಹುದು ಅಂದ್ರೆ, ಎಕ್ಸ್ರೇ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ಲಾರ್ದಂತ ವಸ್ತುಗಳನ್ನ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ನೋಡಬಹುದು. ಆದ್ರೆ ಓವರ್ ಆಲ್ ನಿಮ್ಗೆ ಒಂದು ಇದರ ಸಾರಾಂಶ ಏನಂದ್ರೆ, ನಾವು ಮಾಲಿಕ್ಯೂಲ್ ನ ಮೆಜರ್ ಮಾಡ್ತಾ ಇದೀವಿ ಚಾಪ್ಟರ್ ನಲ್ಲಿ, ಆದ್ರೆ ಮಾಲಿಕ್ಯೂಲ್ ನ ಈ ಯಾವುದೋ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಏನು ಆಪ್ಟಿಕಲ್ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಕ್ಸ್ರೇ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದು ಇಷ್ಟು ಚಿಕ್ಕದಾಗಿರುತ್ತೆ ಫ್ರೆಂಡ್ಸ್. ಸೊ ಇವಾಗ ಇಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ಅದನ್ನ ಯಾವ ತರ ಮೆಜರ್ ಮಾಡಬಹುದು ಅನ್ನೋದು ಕ್ವಶನ್. ಸೊ ಅದೇ ಇವತ್ತಿನ ಟಾಪಿಕ್ ಆಗಿದೆ. ಸೊ ನೋಡೋಣ, ಹಾಗಾದ್ರೆ ಇದನ್ನ ಮೆಜರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾವ ಮೆಥಡ್ ನ ನಾವು ಅಪ್ಲೈ ಮಾಡ್ತೀವಿ ಅನ್ನೋದನ್ನ. ಸೊ ಫ್ರೆಂಡ್ಸ್, ಹಾಗಾದ್ರೆ ನಮ್ಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಒಂದು ಮಾಲಿಕ್ಯೂಲ್ ನ ಸೈಜ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಈ ಮಾಲಿಕ್ಯೂಲ್ ನ ಸೈಜ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಒಂದು ಮೆಥಡ್ ನ ಅಡಾಪ್ಟ್ ಮಾಡ್ತೇವೆ ಸ್ನೇಹಿತರೆ. ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಡಯಾಮೀಟರ್ ಆಫ್ ಆಲಿಕ್ ಆಸಿಡ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಕಾನ್ಸೆಪ್ಟ್ ಆಗಿದೆ ಫ್ರೆಂಡ್ಸ್. ಸೊ ಇದರಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಇದನ್ನ ಅರ್ಥ ಮಾಡೋಕ್ಕಿಂತ ಮುಂಚೆ ಅಗೇನ್ ನಾನು ಒಂದ್ ಸ್ವಲ್ಪ ಲಾಸ್ಟ್ ಕ್ಲಾಸ್ ನ ಒಂದ್ ಸ್ವಲ್ಪ ರಿಮೈಂಡ್ ಮಾಡ್ತೀನಿ. ಸೊ ಏನು ಡೈರೆಕ್ಟ್ ಮೆಥಡ್ ಅಂಡ್ ಇಂಡೈರೆಕ್ಟ್ ಮೆಥಡ್ ಅಂತ ಕಲಿತಿದ್ವಿ. ಸೊ ಏನಪ್ಪಾ ಡೈರೆಕ್ಟ್ ಮೆಥಡ್ ಅಂದ್ರೆ, ಯಾವುದೇ ಒಂದು ವಸ್ತುವಿನ ಮೆಜರ್ಮೆಂಟ್ ಮಾಡ್ತಾ ಇದ್ರೆ ಅದರ ಎರಡು ಎಂಡ್ಗಳು ನಿಮ್ಮ ಅಪ್ರೋಚ್ ನಲ್ಲಿ ಇದ್ರೆ, ನಿಮ್ಮ ಸಾಧ್ಯತೆ ಹಿಡಿತನಲ್ಲಿ ಬರ್ತಾ ಇದೆ ಅಂದ್ರೆ ಅದನ್ನ ನಾವು ಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಓಕೆ, ನೀವು ಫಿಸಿಕಲ್ ಆಗಿ ಮೆಜರ್ಮೆಂಟ್ ಮಾಡ್ತಾ ಇದ್ರೆ ಅದನ್ನ ಡೈರೆಕ್ಟ್ ಮೆಜರ್ಮೆಂಟ್. ಸೊ ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂದ್ರೆ, ಸೊ ಯಾವ ವಸ್ತುನ ನಾವು ಡೈರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನ ಕ್ಯಾಲ್ಕುಲೇಷನ್ ಮುಖಾಂತರ ಅದರ ಏನು ಮೆಜರ್ಮೆಂಟ್ ನ ಮಾಡ್ತೀವಿ. ಸೊ ಅದನ್ನ ಬಂದ್ಬಿಟ್ಟು ಇಂಡೈರೆಕ್ಟ್ ಮೆಜರ್ಮೆಂಟ್ ಅಂತ ಕರಿತೀವಿ. ಸೊ ಇವತ್ತು ಈ ಮಾಲಿಕ್ಯೂಲ್ ನ ಸೈಜ್ ನಮಗೆ ಏನ್ ಮೆಜರ್ ಮಾಡ್ಬೇಕಾಗಿದೆಯೋ ಅದನ್ನ ಡೈರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಅದನ್ನ ಯಾವುದೇ ಸ್ಕೇಲ್ ಇಂದ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ವರ್ನಿಯರ್ ಕ್ಯಾಲಿಪರ್ ಆಗಿರ್ಲಿ, ಸ್ಕ್ರೂ ಗೇಜ್ ಆಗಿರ್ಲಿ, ಈ ಯಾವುದೇ ಒಂದು ವಸ್ತುವಿನಿಂದ ಅದರ ಸೈಜ್ ನ ನಾವು ನೋಡ್ಲಿಕ್ಕೆ ಆಗಲ್ಲ, ಅದನ್ನ ಸೈಜ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಇದನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಮೆಥಡ್ ಅನ್ನ ಅಪ್ಲೈ ಮಾಡ್ತಾ ಇದೀವೋ ಇದು ಒಂದು ಇಂಡೈರೆಕ್ಟ್ ಮೆಜರ್ಮೆಂಟ್ ಆಗಿದೆ. ಇಂಡೈರೆಕ್ಟ್ ಅಂದ್ರೆ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ನಾವು ಅದರ ಸೈಜ್ ನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಇವಾಗ ಕ್ಯಾಲ್ಕುಲೇಷನ್ ಮುಖಾಂತರ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ತರ ಕ್ಯಾಲ್ಕುಲೇಷನ್ ಅಂತ ನೋಡೋದು. ಇವಾಗ ಫ್ರೆಂಡ್ಸ್ ನೀವು ನೋಡಿರ್ಬೋದು, ಉದಾಹರಣೆಗೆ ನೀವು ನೋಡ್ತಾ ಇದ್ರಿ ಇಲ್ಲಿ. ಇವಾಗ ನೀವು ಯಾವುದೇ ಒಂದು ಸ್ವಲ್ಪ ಒಂದು ಏನು ಸ್ಯಾಂಡ್ ಅನ್ನ ಯಾವ್ದೊಂದು ಟೇಬಲ್ ಮೇಲೆ ಇಟ್ರೆ ಸೊ ಈ ತರ ನೀವು ದೃಶ್ಯನ ನೋಡಬಹುದು. ಇದು ನಿಲ್ಲುತ್ತೆ, ಈ ತರ ಒಂದು ಟೇಬಲ್ ಮೇಲೆ ನಿಲ್ಲುತ್ತೆ. ಅದೇ ತರ ಒಂದ್ ಸ್ವಲ್ಪ ನೀರನ್ನ ತಗೊಂಡ್ಬಿಟ್ಟು ನೀವು ಅದೇ ಟೇಬಲ್ ಮೇಲೆ ಹಾಕಿದ್ರೆ ಅದು ಈ ತರ ನಿಲ್ಲಕ್ ಸಾಧ್ಯನಾ? ಓಕೆ, ಆಬ್ವಿಯಸ್ಲಿ ಇಲ್ಲ. ಸೊ ಅದೇನ್ ಮಾಡುತ್ತೆ, ನೀರು ಆ ಕಡೆ ಈ ಕಡೆ ಹರಿದು ಒಂದು ಲೇಯರ್ ನ ಫಾರ್ಮ್ ಮಾಡುತ್ತೆ ಅಲ್ವಾ? ಇದನ್ನ ನೋಡಿರ್ಬೋದು, ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಸೊ ಈ ಕಾನ್ಸೆಪ್ಟ್ ನ ಇವತ್ತು ನಾವು ಈ ಡಯಾಮೀಟರ್ ಆಫ್ ಆಲಿಕ್ ಆಸಿಡ್ ನ ಒಂದು ಕಾನ್ಸೆಪ್ಟ್ ನಲ್ಲಿ ಯೂಸ್ ಮಾಡ್ತೇವೆ. ಓಕೆ, ಸೊ ಏನಪ್ಪಾ ಇದು ಆಲಿಕ್ ಆಸಿಡ್ ಅನ್ನೋದು? ಫ್ರೆಂಡ್ಸ್, ಇಲ್ಲಿ ಆಲಿಕ್ ಆಸಿಡ್ ಅನ್ನೋದು ಇದು ಒಂಥರ ಒಂದು ಆಸಿಡ್ ಆಗಿದೆ. ಸೊ ನಾವು ಇಲ್ಲಿ ಆಲಿಕ್ ಆಸಿಡ್ ನ ಮಾಲಿಕ್ಯೂಲ್ ನ ಮೆಜರ್ ಮಾಡಿ ನೋಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನೋಡಬಹುದು. ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಒಂದು ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್, ನೀವು ಇದನ್ನ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ಕೊಳ್ಳಿ. ಇದೇನ್ ಕಾಣ್ತಾ ಇದೆ ಟಬ್, ಅಥವಾ ಒಂದು ಟಬ್ ಇದೆ ಅನ್ಕೊಳ್ಳಿ, ದೊಡ್ಡದಾಗಿರುವಂತ ಟಬ್. ಸೊ ಈ ಟಬ್ ನಲ್ಲಿ ಈ ತರ ಒಂದು ಬಾಲ್ಸ್ ಹಾಕಿದ್ದೇವೆ ಅನ್ಕೊಳ್ಳಿ, ವಾಲಿಬಾಲ್ಸ್ ಅಥವಾ ಏನೋ ಒಂದು ಸ್ವಲ್ಪ ಬಾಲ್ಸ್ ನ ಹಾಕಿದ್ದೇವೆ. ಸೊ ಏನಾಗುತ್ತೆ, ಈ ಬಾಲ್ಸ್ಗಳು ಏನ್ ನಿಲ್ಲುತ್ತಾ?
ಆಬ್ವಿಯಸ್ಲಿ ಇಲ್ಲ ಏನಾಗುತ್ತೆ, ಈ ಬಾಲ್ಸ್, ಈ ಮಿಡಲ್ ಇರುವ ಬಾಲ್ಸ್ಗಳು ಇದನ್ನ ತಳ್ಳಿ, ಇದರ ವೇಟ್ ಸ್ವಲ್ಪ ಹೆಚ್ಚಿಗಿದ್ರೆ ಇದನ್ನ ತಳ್ಳಿ ಈ ತರ ಕೆಳಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತವೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ನೀವು ನೋಡ್ಬೋದು ಈ ತರ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಅಂದ್ರೆ ಇದೇ ಬಾಲ್ಸ್ಗಳು ಕೆಳಕ್ಕೆ ಬಂದು ಇದನ್ನ ಒಂದೊಂದೊಂದು ನೂಕಿ ಈ ತರ ಒಂದು ಲೇಯರ್ ಫಾರ್ಮ್ ಆಗಿದೆ. ಓಕೆ, ಇವಾಗ ನಾನು ನಿಮ್ಗೆ ಇದರ ಹೈಟ್ ಎಷ್ಟು, ಈ ಲೇಯರ್ ನ ಹೈಟ್ ಎಷ್ಟು ಅಂತ ಕೇಳಿದ್ರೆ ನಾವೇನ್ ಮಾಡ್ತೀವಿ, ನೀವೇನ್ ಹೇಳ್ತೀರಾ? ಸೊ ಈ ಬಾಲ್ ನ ಎಷ್ಟು ವೇಟ್ ಇದೆಯೋ, ಈ ಬಾಲ್ ನ ಎಷ್ಟು ಹೈಟ್ ಇದೆಯೋ ಅಷ್ಟೇ ಈ ಲೇಯರ್ ನ ಹೈಟ್ ಇರುತ್ತಾನೆ. ಅರ್ಥ ಆಗ್ತಿದ್ಯಾ? ಇನ್ನೊಂದ್ಸತಿ ಹೇಳ್ತೀನಿ, ಈ ಲೇಯರ್ ನ ಹೈಟ್ ಎಷ್ಟು, ಈ ಲೇಯರ್ ನ ಥಿಕ್ನೆಸ್ ಎಷ್ಟು ಅಂತ ಕೇಳಿದ್ರೆ ನಾವೇನ್ ಮಾಡ್ತೀವಿ, ಈ ಬಾಲ್ ನ ಹೈಟ್ ಎಷ್ಟಿದೆ ಅಂತ ನೋಡ್ತೀವಿ. ಈ ಬಾಲ್ ಎಷ್ಟು ಹೈಟ್ ಇದೆಯೋ ಅಷ್ಟೇ ಈ ಲೇಯರ್ ನ ಥಿಕ್ನೆಸ್ ಇರುತ್ತೆ ಅಲ್ವಾ? ಸೊ ಇದೇ ಇದರದ ಕಾನ್ಸೆಪ್ಟ್ ಆಗಿದೆ ಸ್ನೇಹಿತರೆ. ಓಕೆ, ಸೊ ಇದನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಇವಾಗ ಲಾಸ್ಟ್ ಸ್ಲೈಡ್ ನಲ್ಲಿ ನಾವೇನಾದ್ರೂ ಟಬ್ ನ ಎಕ್ಸಾಂಪಲ್ ತಗೊಂಡಿದ್ವಿ ಫ್ರೆಂಡ್ಸ್, ಅದೇ ಎಕ್ಸಾಂಪಲ್ ನ ನಾವು ಕಾಪಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸೊ ಏನ್ ಮಾಡ್ತಾರೆ ಲ್ಯಾಬ್ ನಲ್ಲಿ, ಸೊ ಇದೇನ್ ನಾವು ಟ್ಯಾಬ್ ನೋಡಿದ್ವಿ, ಸೊ ಅದರ ಬದಲಾಗಿ ಸೊ ಇಲ್ಲಿ ನೋಡ್ಬೋದು ನೀವು, ಇದೊಂದು ಪಾತ್ರೆ ಇದೆ. ಓಕೆ, ಸೊ ಈ ಪಾತ್ರೆಯಲ್ಲಿ ತುಂಬಾನೇ ಫುಲ್ ಆಗಿ ನೀರು ತಗೊಂತಾರೆ, ಇದೆಲ್ಲ ಫುಲ್ ನೀರು. ಸೊ ಆ ನೀರಿನಲ್ಲಿ ಈ ಲೈಕೋಡಿಯಂ ಅನ್ನುವಂತ ಒಂದು ಪೌಡರ್ ಸಿಗುತ್ತೆ. ಸೊ ಈ ಲೈಕೋಡಿಯಂ ಪೌಡರ್ನ ಈ ಸರ್ಫೇಸ್ ಮೇಲೆ ತುಂಬಾನೇ ಒಂದು ಏನು ಸ್ಪ್ರೆಡ್ ಮಾಡಿರ್ತಾರೆ. ಓಕೆ, ಸೊ ಇವಾಗ ಏನಾಯ್ತು, ಇವಾಗ ಒಂದು ಟಬ್ ಇದೆ, ಟಬ್ ನಲ್ಲಿ ಫುಲ್ ಆಫ್ ವಾಟರ್ ತಗೊಂಡಿದ್ದೀವಿ. ಸೊ ಅದ್ರ ಮೇಲೆ ಲೈಕೋಡಿಯಂ ಪೌಡರ್ನ ಸ್ಪ್ರೇ ಮಾಡಿದ್ದೀವಿ. ಓಕೆ, ಸೊ ಆ ಲೈಕೋಡಿಯಂ ಪೌಡರ್ ಮೇಲೆ ಏನು ಈ ಓಲಿಕ್ ಆಸಿಡ್ ಇದು ಸ್ಪ್ರೆಡ್ ಆಗ್ತಿದೆಯಲ್ಲ, ಅದಕ್ಕಿಂತ ಮುಂಚೆ ಒಂದು ಓಲಿಕ್ ಆಸಿಡ್ ನ ಒಂದು ಕೆಲವು ಡ್ರಾಪ್ಸ್ ನ ಆ ಒಂದು ಈ ಲೈಕೋಡಿಯಂ ಪೌಡರ್ ಮೇಲೆ ಹಾಕ್ತೀವಿ. ನೀವು ಹಾಕಿದ ತಕ್ಷಣನೇ ಅದೇನಾಗುತ್ತೆ, ಆ ಲೈಕೋಡಿಯಂ ಪೌಡರ್ ಈ ತರ ಸ್ಪ್ರೆಡ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಸ್ಪ್ರೆಡ್ ಆಗಿ ನಿಮ್ಗೆ ಈ ಸರ್ಕಲ್ ತರ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ, ಇದೊಂದು ಪ್ಲೇಟ್ ಅನ್ಕೊಳ್ಳಿ, ಟಬ್ ಅನ್ಕೊಳ್ಳಿ. ಸೊ ಇದರಲ್ಲಿ ವಾಟರ್ ಇದೆ. ಸೊ ಇದೇನು ವೈಟ್ ಕಾಣ್ತಾ ಇದೆ, ಇದು ಲೈಕೋಡಿಯಂ ಪೌಡರ್. ಸೊ ಈ ಲೈಕೋಡಿಯಂ ಪೌಡರ್ ಮೇಲೆ ಆಲಿಕ್ ಆಸಿಡ್ ನ ಒಂದು ಕೆಲವು ಡ್ರಾಪ್ಸ್ ನ ಇದ್ರ ಮೇಲೆ ಡ್ರಾಪ್ ಮಾಡ್ತಾರೆ. ಸೊ ಡ್ರಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಗ್ಲೈಕೋಡಿಯಂ ಪೌಡರ್ ಈ ತರ ದೂರ ಸರಿಯುತ್ತೆ. ಸೊ ದೂರ ಸರಿದ್ಬಿಟ್ಟು ಇಲ್ಲಿ ನೋಡಿ, ಈ ತರ ಒಂದು ಸರ್ಕಲ್ ತರ ನಿಮ್ಗೆ ಕಾಣ್ತಾ ಇದೆ. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ, ನಾವೇನ್ ಫೈಂಡ್ ಔಟ್ ಮಾಡ್ತಾ ಇದೀವಿ ಇವಾಗ, ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಏನು ಹೈಟ್ ಆಫ್ ದಿ ಆಲಿಕ್ ಆಸಿಡ್ ಮಾಲಿಕ್ಯೂಲ್ನ ಹೈಟ್ ನ ಮೆಷರ್ ಮಾಡ್ತೀವಿ. ಸೊ ಮೆಷರ್ಮೆಂಟ್ ಮಾಡ್ಲಿಕ್ಕೆ ಏನ್ ವಿಧಾನ ಅಡಾಪ್ಟ್ ಮಾಡಿದ್ವಿ, ಸೊ ಈ ಲಾಸ್ಟ್ ಸ್ಲೈಡ್ ನೋಡಿ ಈ ವಿಧಾನ. ಸೊ ಒಂದು ವಾಟರ್ ನಲ್ಲಿ, ಸೊ ಇದೇನು ನಾವು ಬಾಲ್ಸ್ ನಾವು ಏನು ಎಕ್ಸಾಂಪಲ್ ತಗೊಂಡಿದ್ವಿ. ಸೊ ಬಾಲ್ಸ್ ನ ಈ ತರ ನೀವು ಸ್ಪ್ರೆಡ್ ಮಾಡಿ ಈ ತರ ಹಾಕಿದ್ರೆ ಈ ಬಾಲ್ಸ್ ಏನು ಈ ತರ ಸ್ಪ್ರೆಡ್ ಆಗಿ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಈ ಲೇಯರ್ ನ ಹೈಟ್ ಎಷ್ಟು ಅಂತ ಕೇಳಿದ್ರೆ, ಒಂದು ಬಾಲ್ ನ ಎಷ್ಟು ಹೈಟ್ ಇರುತ್ತೋ ಅಷ್ಟೇ ಆ ಲೇಯರ್ ನ ಹೈಟ್. ಸೊ ಇದನ್ನೇ ನಾವು ಕಾಪಿ ಮಾಡಿ ಏನ್ ಮಾಡಿದ್ವಿ, ಈ ಒಂದು ಪಾತ್ರೆಯಲ್ಲಿ ನೀರು ತಗೊಂಡ್ಬಿಟ್ಟು ಅದರಲ್ಲಿ ಲೈಕೋಡಿಯಂ ಪೌಡರ್ ಹಾಕಿದ್ದೇವೆ. ಸೊ ಅದರಲ್ಲಿ 2-3 ಡ್ರಾಪ್ಸ್ ಅಥವಾ ಕೆಲವೊಂದು ಡ್ರಾಪ್ಸ್ ನ ಎಸ್ಟಿಮೇಟ್ ಮಾಡಿ ಏನು ಅದರಲ್ಲಿ ಇದು ಎಷ್ಟು ಓಲಿಕ್ ಆಸಿಡ್ ನ ಕೆಲವೊಂದು ಹನಿಗಳನ್ನ ಅದ್ರ ಮೇಲೆ ಡ್ರಾಪ್ ಮಾಡ್ತೀವಿ. ಸೊ ಮಾಡಿದ ತಕ್ಷಣ ಏನಾಗುತ್ತೆ, ಆ ಇದೇನು ಲೈಕೋಡಿಯಂ ಪೌಡರ್ ಇದೆ ದೂರ್ಸೋದು ಒಂಥರ ಒಂದು ಸರ್ಕಲ್ ತರ ಫಾರ್ಮ್ ಆಗುತ್ತೆ. ಓಕೆ, ಸೊ ಇವಾಗ ನೀವು ಈ ತರ ಥಿಕ್ನೆಸ್ ನ ಹೇಗೋ ಒಂಥರ ಥಿಕ್ನೆಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದೇ ನಿಮ್ಮ ಆಲಿಕ್ ಆಸಿಡ್ ಮಾಲಿಕ್ಯೂಲ್ ನ ಥಿಕ್ನೆಸ್ ಆಗಿದೆ ಅಲ್ವಾ? ಇದೆ ತಾನೆ? ಸೊ ಇವಾಗ ಇಲ್ಲೇನು ಜಸ್ಟ್ ನೋಡಿ, ಈ ಲೇಯರ್ ನ ನನಗೆ ಥಿಕ್ನೆಸ್ ಬೇಕಂದ್ರೆ ಏನು, ಈ ಒಂದು ಮಾಲಿಕ್ಯೂಲ್ ನ ಥಿಕ್ನೆಸ್ ಎಷ್ಟು ಅಂತ ಕೇಳಿದ್ರೆ, ಇದ್ರ ಒಂದು ಬಾಲ್ ನ ಹೈಟ್ ಎಷ್ಟಾಗಿದೆ ಅಷ್ಟು ನೋಡಿದ್ರೆ ಅದೇ ಆ ಲೇಯರ್ ನ ಥಿಕ್ನೆಸ್. ಸೊ ಅದೇ ತರ ಇದ್ರ ಥಿಕ್ನೆಸ್ ಏನಾಗಿದೆ, ಆಲಿಕ್ ಆಸಿಡ್ ನೀವೇನು ಡ್ರಾಪ್ ಮಾಡಿದ್ದೀರಾ, ಆ ಡ್ರಾಪ್ ಮಾಡಿದ್ದ ಆಲಿಕ್ ಆಸಿಡ್ ನ ಮಾಲಿಕ್ಯೂಲ್ ನ ಥಿಕ್ನೆಸ್ ಎಷ್ಟು ಅಂತ ಕೇಳಿದ್ರೆ, ಇದರದ್ದು ಈ ಲೇಯರ್ ನ ಹೈಟ್ ನ ಸಂಹೌ ಫೈಂಡ್ ಔಟ್ ಮಾಡಿದ್ರೆ ಅದೇ ಆ ಲೇಯರ್ ನ ಹೈಟ್ ಆಗುತ್ತೆ. ಸೊ ಇವಾಗ ಕ್ವಶನ್ ಬಂದ್ಬಿಟ್ಟು ಯಾವ ತರ ಅದನ್ನ ಫೈಂಡ್ ಔಟ್ ಮಾಡೋದು ಅನ್ನೋ ಕ್ವಶನ್. ಓಕೆ, ಸೊ ಅದನ್ನ ನೋಡೋಣ ಇವಾಗ. ಸೊ ಇವಾಗ ಏನ್ ಮಾಡ್ಬೇಕು ನಾವು, ಈ ಇದೇನು ಆಲಿಕ್ ಆಸಿಡ್ ನ ಡ್ರಾಪ್ ಇದೆ, ಈ ತರ ಏನು ಸರ್ಕಲ್ ಆಗಿದೆ, ಇದರ ಹೈಟ್ ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಇದನ್ನಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಾವು ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೊ ಇಲ್ಲಿ ಏನ್ ಮಾಡ್ತೀವಿ ಫ್ರೆಂಡ್ಸ್, ನಾವು 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಆಲಿಕ್ ಆಸಿಡ್ ನ ತಗೋತೀವಿ. ಸೊ ಆಲಿಕ್ ಆಸಿಡ್ ನೀವೇನ್ ಟಬ್ ನಲ್ಲಿ ಡ್ರಾಪ್ ಮಾಡ್ತಾ ಇದ್ದೀರೋ ಅದರ 1 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ನ ತಗೋತೀವಿ. ತಗೊಂಡ್ಬಿಟ್ಟು ಒಂದು 19 ಸೆಂಟಿಮೀಟರ್ ಕ್ಯೂಬ್ ಆಲ್ಕೋಹಾಲ್ ತಗೋತೀವಿ. ಓಕೆ, ಸೊ ಆಲ್ಕೋಹಾಲ್ ನ ಒಂದು 19 ಸೆಂಟಿಮೀಟರ್ ಆಲ್ಕೋಹಾಲ್, ಅದರಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ನ ಡ್ರಾಪ್ ಮಾಡ್ತೀವಿ. ಸೊ ಏನಾಯ್ತು ಅವಾಗ, ಎರಡು ಮಿಕ್ಸರ್ ಏನಾಯ್ತು, ಸೊ 20 ಸೆಂಟಿಮೀಟರ್ ಕ್ಯೂಬ್ ಆಫ್ ಸೊಲ್ಯೂಷನ್ ಆಯ್ತಾ. ಸೊ ಅಂದ್ರೆ ಏನಾಯ್ತು,
ಇವಾಗ ಈ 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ನಲ್ಲಿ ಆಲಿಕ್ ಆಸಿಡ್ ಎಷ್ಟಿದೆ? ಆಲಿಕ್ ಆಸಿಡ್ 1 ಸೆಂಟಿಮೀಟರ್ ಕ್ಯೂಬ್ ಇದೆ ತಾನೆ? ಇಲ್ಲಿ ನೋಡಿ ಇನ್ನೊಂದ್ಸತಿ ಹೇಳ್ತೀನಿ. 1 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ತಗೊಂಡಿದ್ವಿ. ಸೊ 1 ಸೆಂಟಿಮೀಟರ್ ಆಲಿಕ್ ಆಸಿಡ್ ನ ನಾವು 19 ಸೆಂಟಿಮೀಟರ್ ಕ್ಯೂಬ್ ಆಲ್ಕೋಹಾಲ್ ಅಲ್ಲಿ ಹಾಕಿದ್ರೆ 20 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಅಂದ್ರೆ 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಅಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ಏನಾಯ್ತು? ಆಲಿಕ್ ಆಸಿಡ್ ಆಯ್ತು. ಓಕೆ, ಹಾಗಾದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ನಲ್ಲಿ ಎಷ್ಟು ಆಲಿಕ್ ಆಸಿಡ್ ಇದೆ? ಸೊ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ನಲ್ಲಿ ಸೊ 1 ಡಿವೈಡೆಡ್ ಬೈ 20 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ಪ್ರೆಸೆಂಟ್ ಆಗಿದೆ ಫ್ರೆಂಡ್ಸ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? 20 ಸೆಂಟಿಮೀಟರ್ ಸೊಲ್ಯೂಷನ್ ಆಯ್ತು ನಿಮ್ದು ಟೋಟಲ್. ಸೊ 20 ಸೆಂಟಿಮೀಟರ್ ಕ್ಯೂಬ್ ನಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ಏನಿತ್ತು? ಆಲಿಕ್ ಆಸಿಡ್ ಇತ್ತು. ಹಾಗಾದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ನಲ್ಲಿ ಆಲಿಕ್ ಆಸಿಡ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾನೆ. ಸೊ ಅದೇನಾಯ್ತು? ಕ್ರಾಸ್ ಮಲ್ಟಿಪ್ಲೈ ನೀವು ಮಾಡಿದ್ರೆ ಇದನ್ನ ನೋಡಿ, 1 ಇಂದ 1 ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಇದು 1 ಡಿವೈಡೆಡ್ ಬೈ 20 ಸೆಂಟಿಮೀಟರ್ ಕ್ಯೂಬ್ ಏನು ಆಲಿಕ್ ಆಸಿಡ್ ಇದೆ. ಓಕೆ, ಇವಾಗ ಅಗೇನ್ ಏನ್ ಮಾಡೋಣ? ಟೇಕ್ ಅಗೇನ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಸೊಲ್ಯೂಷನ್. ಅಂದ್ರೆ ಇದೇ ನಿಮ್ದು 20 ಸೆಂಟಿಮೀಟರ್ ಕ್ಯೂಬ್ ಏನಾಗಿತ್ತು, ಓಕೆ, ಅದರಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ತಗೊಳ್ಳೋಣ. ಸೊ ತಗೊಂಡ್ಬಿಟ್ಟು ಅಗೇನ್ 19 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಏನು ಆಲ್ಕೋಹಾಲ್ ಜೊತೆ ಮಿಕ್ಸ್ ಮಾಡೋಣ. ಸೊ ಮಿಕ್ಸ್ ಮಾಡಿದ್ರೆ ಏನಾಯ್ತು? ಇವಾಗ ಅಗೇನ್ 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಆಯ್ತು. ಓಕೆ, ಅಂದ್ರೆ ಏನಾಯ್ತು? ಇವಾಗ ಇದೇನು 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಇದೆ, ಅದರಲ್ಲಿ ಆಲಿಕ್ ಆಸಿಡ್ ಎಷ್ಟಿದೆ? ಆಲಿಕ್ ಆಸಿಡ್ ಬಂದ್ಬಿಟ್ಟು 1/20 ಸೆಂಟಿಮೀಟರ್ ಕ್ಯೂಬ್. ನೋಡಿ, ಯಾಕಂದ್ರೆ ನಾವು ಇದರಲ್ಲಿ ಬರೀ 1 ಸೆಂಟಿಮೀಟರ್ ಕ್ಯೂಬ್ ಇದು ತಗೊಂಡಿದ್ವಲ್ಲ. ಸೊ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಬಂದ್ಬಿಟ್ಟು 1/20 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ಇದೆ. ಅಂದ್ರೆ ನಾವು ಇಟ್ ಮೀನ್ಸ್ 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಅಲ್ಲಿ 1/20 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ಇದೆ. ಓಕೆ, ಅಂದ್ರೆ ಇದೇ ನೀವು ಈ ಸೊಲ್ಯೂಷನ್ ಹೊಸ ಸೊಲ್ಯೂಷನ್ ಆಯ್ತು, ಅದರಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ತಗೊಂಡ್ರೆ ಆಲಿಕ್ ಆಸಿಡ್ ಎಷ್ಟು ಅಂತ ಕೇಳ್ತಿದ್ದಾನೆ. ಸೊ ಇದನ್ನ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಅಲ್ಲಿ 1 ಡಿವೈಡೆಡ್ ಬೈ 400 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ಇದೆ. ಓಕೆ, ಸೊ ಇವಾಗ ಏನ್ ಮಾಡೋಣ? ಈ 1 ಸೆಂಟಿಮೀಟರ್ ಕ್ಯೂಬ್ ಏನು ಸೊಲ್ಯೂಷನ್ ನ ನಾವು ತಗೋತೀವಿ. ಓಕೆ, ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಅಂದ್ರೆ ಇನ್ನೊಂದ್ಸತಿ ಹೇಳ್ತೇನೆ, ಬೇಕಂದ್ರೆ ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡಿ. 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಆಲಿಕ್ ಆಸಿಡ್ ತಗೊಂಡಿವಿ ನಾವು ಸ್ಟಾರ್ಟಿಂಗ್. ಅದನ್ನ 19 ಸೆಂಟಿಮೀಟರ್ ಕ್ಯೂಬ್ ಒಂದು ಆಲ್ಕೋಹಾಲ್ ನಲ್ಲಿ ಮಿಕ್ಸ್ ಮಾಡಿ. ಅಂದ್ರೆ ಏನಾಯ್ತು? 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಆಯ್ತು. ಸೊ ಏನ್ ಹೇಳ್ತಾ ಇದ್ದಾನೆ? 20 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ಸೊಲ್ಯೂಷನ್ ಅಲ್ಲಿ ಏನು 1 ಸೆಂಟಿಮೀಟರ್ ಆಲಿಕ್ ಆಸಿಡ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾನೆ. ಸೊ 1 ಸೆಂಟಿಮೀಟರ್ ಆಲಿಕ್ ಆಸಿಡ್ ಆಯ್ತಾ? ಸೊ ಈ 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಏನ್ ಮಾಡಿದ್ವಿ, ಸೊ ಅದರಿಂದ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಎತ್ಕೊಳ್ಳೋಣ. ಸೊ ಆ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಅಲ್ಲಿ ಆಲಿಕ್ ಆಸಿಡ್ ಎಷ್ಟಿದೆ? ಸೊ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 ಇಂದ 1 ಗೆ. ಓಕೆ, ಸೊ 1 ಡಿವೈಡೆಡ್ ಬೈ 20 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ಇದೆ. ಓಕೆ, ಸೊ ಅಗೇನ್ ಇದೇನು 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಇದೆಯಲ್ಲ, ಇದರದು 20 ಸೆಂಟಿಮೀಟರ್ ಕ್ಯೂಬ್ ನಲ್ಲಿರುವ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್. ಸೊ ಈ 1 ಸೆಂಟಿಮೀಟರ್ ಸೊಲ್ಯೂಷನ್ ನ ಮತ್ತೆ 19 ಸೆಂಟಿಮೀಟರ್ ಕ್ಯೂಬ್ ಆಲ್ಕೋಹಾಲ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಮತ್ತೆ ಪುನಃ 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಆಯ್ತು. ಸೊ ಇವಾಗ ಈ 20 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಅಲ್ಲಿ ಆಲಿಕ್ ಆಸಿಡ್ ಎಷ್ಟಿದೆ? ಸೊ ಆಲಿಕ್ ಆಸಿಡ್ ಬಂದ್ಬಿಟ್ಟು 1/20. ಹಾಗಾದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಇದರ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಅಲ್ಲಿ ಆಲಿಕ್ ಆಸಿಡ್ ಎಷ್ಟಿದೆ? ಸೊ 1 ಡಿವೈಡೆಡ್ ಬೈ 400 ಸೆಂಟಿಮೀಟರ್. ಓಕೆ, ಇವಾಗ ನೆಕ್ಸ್ಟ್ ಸ್ಲೈಡ್ ನಲ್ಲಿ ಈ ತರ ನೀವು ಲ್ಯಾಬ್ ನಲ್ಲಿ ನೋಡಿರ್ಬೋದು. ನೋಡ್ಲಿಲ್ಲ ಅಂದ್ರೆ ಇವಾಗ ನೆಕ್ಸ್ಟ್ ನೀವು ಕಾಲೇಜಲ್ಲಿ ನೋಡ್ತೀರಾ, ಏನು ಬ್ಯೂರೈಟ್ ಪಿಪೆಟ್ ಅಂತ. ಸೊ ಇದನ್ನ ಬಂದ್ಬಿಟ್ಟು ನಾವು ಬ್ಯೂರೈಟ್ ಅಂತ ಕರಿತೀವಿ ಫ್ರೆಂಡ್ಸ್. ಸೊ ಈ ಬ್ಯೂರೈಟ್ ನಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಇದೆ ಅನ್ಕೊಳ್ಳಿ. ಓಕೆ, 1 ಸೆಂಟಿಮೀಟರ್ ಕ್ಯೂಬ್ ಯಾವುದೇ ಒಂದು ಸೊಲ್ಯೂಷನ್ ಇದೆ ಅನ್ಕೊಳ್ಳಿ, ಅಥವಾ ನಾವು ಏನೋ ಆಲಿಕ್ ಆಸಿಡ್ ಸೊಲ್ಯೂಷನ್ ಇದೆ ಅನ್ಕೊಳ್ಳಿ. ಸೊ ಈ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ನ ನಾನು ಏನ್ ಮಾಡ್ತೀನಿ, ಇದು ಒಂದು ಕಾಪಿ, ಇದನ್ನ ತಿರುಗಿಸಿದ್ರೆ ಇದು ಸೊಲ್ಯೂಷನ್ ಕೆಳಕ್ಕೆ ಬೀಳುತ್ತೆ. ಸೊ ಇದನ್ನ ಸ್ವಲ್ಪಕ್ಕೆ ಓಪನ್ ಮಾಡೋಣ. ಸೊ ಓಪನ್ ಮಾಡಿ ಡ್ರಾಪ್ ವೈಸ್ ನ ಈ ಫ್ಲಾಸ್ಕ್ ಅಲ್ಲಿ ಬಿದ್ದಂಗೆ ಮಾಡೋಣ ಫ್ರೆಂಡ್ಸ್. ಓಕೆ, ಸೊ ಇವಾಗ 1 ಸೆಂಟಿಮೀಟರ್ ಕ್ಯೂಬ್ ವರೆಗೂ ನಾವು ಇದನ್ನ ನೋಡೋಣ. ಓಕೆ, ಸೊ 1 ಸೆಂಟಿಮೀಟರ್ ಕ್ಯೂಬ್ ಇದು ಡ್ರಾಪ್ ಆಗುವವರೆಗೂ ಎಷ್ಟು ಇದರ ಡ್ರಾಪ್ಸ್, ಎಷ್ಟು ಹನಿಗಳು ನಮಗೆ ಈ ಫ್ಲಾಸ್ಕ್ ನಲ್ಲಿ ಕಲೆಕ್ಟ್ ಆಗ್ತವೆ ಅನ್ನೋದನ್ನ ನೋಡೋಣ. ಸೊ ಏನಾಗುತ್ತೆ, ಉದಾಹರಣೆಗೆ ಅನ್ಕೊಳ್ಳಿ. ಸೊ 1 ಸೆಂಟಿಮೀಟರ್ ಕ್ಯೂಬ್ ಇದ್ರ ಮೇಲೆ ಏನೋ ರೀಡಿಂಗ್ಸ್ ಇರ್ತವೆ. ಸೊ ಇದರಲ್ಲಿ ಇರುವ ಸೊಲ್ಯೂಷನ್ 1 ಸೆಂಟಿಮೀಟರ್ ಕ್ಯೂಬ್ ಕೆಳಗೆ ಹೋದ್ರೆ ಒಂದು 200 ಡ್ರಾಪ್ಸ್ ಕಲೆಕ್ಟ್ ಆಯ್ತು ಅನ್ಕೊಳ್ಳಿ. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 200 ಡ್ರಾಪ್ಸ್. ಅಂದ್ರೆ ಒಂದು ಡ್ರಾಪ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಕ್ಯೂಬ್? ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. 1 ಇಂದ 1 ಗೆ ಡಿವೈಡ್ ಬೈ 200. ಸೊ ದೇರ್ ಫೋರ್ 1 ಡ್ರಾಪ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 200 ಸೆಂಟಿಮೀಟರ್ ಕ್ಯೂಬ್ ಅಂತ ಇರ್ತಾರೆ. ಓಕೆ, ಸೊ ಅಂದ್ರೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 1 ಡ್ರಾಪ್ ಏನು ವಾಲ್ಯೂಮ್ ಇದೆ ಅದು ಬಂದ್ಬಿಟ್ಟು 1 ಡಿವೈಡೆಡ್ ಬೈ 200 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಫ್ರೆಂಡ್ಸ್, ಓವರಾಲ್ ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಮಾಲಿಕ್ಯೂಲ್ ನ ಹೈಟ್ ಫೈಂಡ್ ಮಾಡೋದಿತ್ತು. ಸೊ ಮಾಲಿಕ್ಯೂಲ್ ನ ಹೈಟ್ ಫೈಂಡ್ ಮಾಡ್ಲಿಕ್ಕೆ ನಾವೇನ್ ಮೆಥಡ್ ಅಪ್ಲೈ ಮಾಡ್ತಾ ಇದ್ವಿ, ಅದ್ರದ್ದು ಎಷ್ಟು
ಒಂದು ಮಾಲಿಕಲ್ನ ಹೈಟ್ ಎಷ್ಟು ಬೇಕು ಅನ್ನೋದು, ಥಿಕ್ನೆಸ್ ಎಷ್ಟು ಬೇಕು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದನ್ನೆಲ್ಲ ಅದ್ರ ಬಿಹೈಂಡ್ ಇದನ್ನ ಸೀನ್ ನಡೀತಾ ಇದೆ. ಸೊ ಇವಾಗ ವಾಲ್ಯೂಮ್ ಅಂದ್ರೆ ಏನು ಹಾಗಾದ್ರೆ? ವಾಲ್ಯೂಮ್ ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಓಕೆ, ಸೊ ಈ ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಏರಿಯಾ. ಸೊ ಏರಿಯಾ ಇಂಟು ಹೈಟ್. ಓಕೆ, ನಾವೇನ್ ಮಾಡೋಣ, ಒನ್ ಡ್ರಾಪ್ ಆಫ್ ವಾಲ್ಯೂಮ್ ಅಂದ್ರೆ ಇನ್ನೊಂದ್ಸತಿ ಹೇಳ್ತೀನಿ. ಇದು ನೋಡಿ, ಈ ಡ್ರಾಪ್ ಇದ್ರೊಳಗೆ ಕೆಳಗಡೆ ಏನ್ ಬರ್ತಾ ಇದಾವೆ. ಸೊ ಈ ಒನ್ ಡ್ರಾಪ್ ಅದು ವಾಲ್ಯೂಮ್ ಬಂದ್ಬಿಟ್ಟು ಓಕೆ ವಿ ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಅನ್ಕೊಳ್ಳಿ. ಸೊ ಲೆಟ್ ದ ವಾಲ್ಯೂಮ್ ಆಫ್ ಒನ್ ಡ್ರಾಪ್ ಬಿ ವಿ ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೊ ಆ ಫ್ಲಾಸ್ಕ್ ನಲ್ಲಿ ಒಂದು ಎನ್ ಡ್ರಾಪ್ಸ್ ನೀವು ಬಿಳಿಸ್ತಾ ಇದ್ದೀರಾ ಅಂದ್ರೆ ಸೊ ವಾಲ್ಯೂಮ್ ಏನಾಯ್ತು ಟೋಟಲ್? ಸೊ ಟೋಟಲ್ ವಾಲ್ಯೂಮ್ ಬಂದ್ಬಿಟ್ಟು ಎನ್ ಇಂಟು ವಿ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ 1 ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ಅಂದ್ರೆ ಅದರಲ್ಲಿ ಆಲಿಕ್ ಆಸಿಡ್ ಬಂದ್ಬಿಟ್ಟು ಎಷ್ಟಿತ್ತು? 1/400 ಸೆಂಟಿಮೀಟರ್ ಕ್ಯೂಬ್. ಓಕೆ, ಅಂದ್ರೆ ಎನ್ ವಿ ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ನಲ್ಲಿ ಆಲಿಕ್ ಆಸಿಡ್ ಬಂದ್ಬಿಟ್ಟು 1/400 ಸೆಂಟಿಮೀಟರ್ ಕ್ಯೂಬ್. ಅಂದ್ರೆ ಎನ್ ವಿ ಸೆಂಟಿಮೀಟರ್ ಕ್ಯೂಬ್ ಸೊಲ್ಯೂಷನ್ ನಲ್ಲಿ ಆಲಿಕ್ ಆಸಿಡ್ ಎಷ್ಟು ಬರುತ್ತೆ? ಆಲಿಕ್ ಆಸಿಡ್ ಬಂದ್ಬಿಟ್ಟು ಎನ್ ವಿ ಡಿವೈಡ್ ಬೈ 400 ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ನೋಡಿ, 1 ಸೆಂಟಿಮೀಟರ್ ಕ್ಯೂಬ್ ನಲ್ಲಿ 1/400 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ಇದೆ. ಅಂದ್ರೆ ನೀವು ಬಿಡಿಸ್ತಾ ಇರುವ ಡ್ರಾಪ್ ಎನ್ ಡ್ರಾಪ್ಸ್ ಇದೆ. ಸೊ ಎನ್ ವಿ ಸೆಂಟಿಮೀಟರ್ ಕ್ಯೂಬ್ ನಲ್ಲಿ ಎಷ್ಟು ಆಲಿಕ್ ಆಸಿಡ್ ಇದೆ ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಎನ್ ವಿ ಡಿವೈಡೆಡ್ ಬೈ 400 ಸೆಂಟಿಮೀಟರ್ ಕ್ಯೂಬ್ ಏನು ಆಲಿಕ್ ಆಸಿಡ್ ನೀವೇನು ಡ್ರಾಪ್ ಮಾಡ್ತಾ ಇದ್ರಿ ಆ ಟಬ್ ನಲ್ಲಿ ಅದರ ವಾಲ್ಯೂಮ್ ಆಗಿದೆ. ಸೊ ಫ್ರೆಂಡ್ಸ್, ನನಗೆ ಹೈಟ್ ಬೇಕು, ಆ ಏನು ಲೇಯರ್ ಹೈಟ್ ಬೇಕು. ಹೈಟ್ ನೋಡಿದ್ರೆ ಅದೇ ಅದರ ಥಿಕ್ನೆಸ್ ಆಗುತ್ತೆ. ಸೊ ಈ ಹೈಟ್ ಬೇಕಂದ್ರೆ ನನಗೆ ವಾಲ್ಯೂಮ್ ಎಷ್ಟು ಡ್ರಾಪ್ ಮಾಡ್ತಾ ಇದ್ದೀವಿ, ಆದ್ಮೇಲೆ ಅದ್ರದ್ದು ಏರಿಯಾ ಎಷ್ಟು ಅಂತ ಗೊತ್ತಾತಂದ್ರೆ ನಮಗೆ ಹೈಟ್ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಸೊ ಏರಿಯಾ ಅಂದ್ರೆ ಅದ್ರ ಪ್ಯಾಚ್ ಎಷ್ಟು ಹೇಗಿತ್ತು ಏರಿಯಾ? ಸೊ ಯಾವ ಪ್ಯಾಚ್ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ ಇನ್ನೊಂದ್ಸತಿ. ಸೊ ನನ್ಗೆ ಏನ್ ಆಕ್ಚುಲಿ ಈ ಆಲಿಕ್ ಆಸಿಡ್ ನ ಇದು ಬೇಕು, ಹೈಟ್ ಬೇಕು. ಸೊ ಆಲಿಕ್ ಆಸಿಡ್ ನ ಹೈಟ್ ಬೇಕಾಗಿದ್ದಕ್ಕೆ ನಾವೇನ್ ಮಾಡಿದ್ವಿ, ಇದರಲ್ಲಿ ನೀರನ್ನ ಹಾಕಿದ್ವಿ, ತುಂಬಾನೇ ನೀರು ಹಾಕಿ ಇದರಲ್ಲಿ ಲೈಕೋಡಿಯಂ ಪೌಡರ್ ಹಾಕಿ ಓಕೆ ಇದ್ರ ಮೇಲೆ ಆಲಿಕ್ ಆಸಿಡ್ ನ ಡ್ರಾಪ್ ಹಾಕಿದ್ವಿ ಫ್ರೆಂಡ್ಸ್. ಓಕೆ, ಸೊ ಆಲಿಕ್ ಆಸಿಡ್ ಡ್ರಾಪ್ ಹಾಕ ತಕ್ಷಣನೇ ಇದೇನಾಗುತ್ತೆ, ಸ್ಪ್ರೆಡ್ ಆಗಿ ಸೊ ಇದೇನು ಆಲಿಕ್ ಆಸಿಡ್ ದೂರ ಸರಿದು ಈ ತರ ಪ್ಯಾಚ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ಪ್ಯಾಚ್ ಕ್ರಿಯೇಟ್ ಆದ್ಮೇಲೆ ನಾವು ಏನ್ ಮಾಡ್ತೇವೆ, ಸೊ ಈ ಪ್ಯಾಚ್ ಕ್ರಿಯೇಟ್ ಆದ ತಕ್ಷಣನೇ ಸೊ ಈ ಫಾರ್ಮುಲಾ ಬನ್ನಿ. ಓಕೆ, ನನಗೆ ಹೈಟ್ ಬೇಕು. ಸೊ ಈ ಹೈಟ್ ಬೇಕಂತ ಹೇಳಿದ್ರೆ ಸೊ ಇದ್ರ ವಾಲ್ಯೂಮ್ ನೀವು ಎಷ್ಟು ಡ್ರಾಪ್ ನ ವಾಲ್ಯೂಮ್ ಅದರಲ್ಲಿ ಹಾಕ್ತಾ ಇದ್ರು ಅದ್ರ ವಾಲ್ಯೂಮ್ ಗೊತ್ತಾತಂದ್ರೆ, ಆ ಏರಿಯಾ ಗೊತ್ತಾಯ್ತಂದ್ರೆ ನಾನು ಹೈಟ್ ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಅದೇ ಈ ಪ್ಯಾಚ್. ಸೊ ಆ ಏರಿಯಾ ಆಫ್ ಆಲಿಕ್ ಆಸಿಡ್ ಪ್ಯಾಚ್ ಅದು ಎಷ್ಟು ಪ್ಯಾಚ್ ಅದು ಏರಿಯಾ ಎಷ್ಟಿತ್ತಂದ್ರೆ ಅದು ಬಿಕಾಸ್ ಆಫ್ ದ ಸರ್ಕ್ಯುಲರ್ ಫಾರ್ಮ್ ಇತ್ತು. ಸೊ ಅದು πd²/4. ಓಕೆ, ಸೊ ವಿ ನೋ ದಟ್ ಹೈಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಡಿವೈಡ್ ಬೈ ಏರಿಯಾ. ಇಲ್ಲಿ ನೋಡಿ, ಹೈಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಡಿವೈಡ್ ಬೈ ಏರಿಯಾ. ಓಕೆ, ಸೊ ಇದನ್ನ ಮಾಡಿದ್ರೆ ನಿಮಗೆ ಥಿಕ್ನೆಸ್ ಸಿಗುತ್ತೆ ಫ್ರೆಂಡ್ಸ್. ಸೊ ಇದೇ ಬಂದ್ಬಿಟ್ಟು ಏನು ಡಯಾಮೀಟರ್ ಆಫ್ ಆಲಿಕ್ ಆಸಿಡ್ ನ ಫೈಂಡ್ ಮಾಡೋ ಮೆಥಡ್ ಆಗಿದೆ. ಸೊ ಇದು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಎಕ್ಸಾಮ್ ನಲ್ಲಿ ಬಹಳ ಸತಿ ಕೇಳ್ತಾರೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಟ್ಸ್ ಅಂತ, ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದೇ ತರ ಎಕ್ಸಾಮ್ ನಲ್ಲಿ ಬರೀರಿ ಫ್ರೆಂಡ್ಸ್. ಇದು ನಿಮಗೆ ಒಂದು ಪ್ರಾಪರ್ ಆಗಿ ಒಂದು ನೋಟ್ಸ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು. ಲೆಟ್ ಅಸ್ ಟೇಕ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಆಲಿಕ್ ಆಸಿಡ್ mixed it with a alcohol and make 20 centimeter cube solution. ಅದೇ ನಾನು ಹೇಳಿದ ತಾನೆ, 1 ಸೆಂಟಿಮೀಟರ್ ಕ್ಯೂಬ್ ಆಲಿಕ್ ಆಸಿಡ್ ತಗೊಂಡ್ಬಿಟ್ಟು ಆಲ್ಕೋಹಾಲ್ ನಲ್ಲಿ ಮಿಕ್ಸ್ ಮಾಡಿ 20 centimeter cube solution ಮಾಡಿದ್ವಿ. Now we take 1 centimeter cube of this solution again mixed with alcohol to make 20 centimeter cube solution. Okay, now 1 centimeter cube of this solution contains 1/20 into 1/20 ಅಂದ್ರೆ 1/400 centimeter cube of folic acid. Okay, with the help of burette we calculate volume of 1 drop of this solution. So 1 drop of ಎಷ್ಟು ವಾಲ್ಯೂಮ್ ಅಂತ ನಾವು burette ಇಂದ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಯಾವ ತರ ಅಂತ ಲಾಸ್ಟ್ ಸ್ಲೈಡ್ ನಲ್ಲಿ ಹೇಳಿದ್ದೇನೆ. So let this volume be V. Then n drops will have volume nV centimeter cube. Therefore, in n drops of folic acid ಎಷ್ಟು ಇರುತ್ತೆ ಅಂದ್ರೆ nV divided by 400 centimeter cube. Okay. Yeah. So next one, friends. Now we take a large drop of water and sprinkle some lycodium powder on the surface of water. Now n drop of this solution are poured on it. The solution spreads on the surface. We suppose that a layer of folic acid which is poured is so thin that it is equal to 1 diameter thick.
We observe that it makes a patch on the surface of water. Now we have to measure the area of this patch. Okay, so area measure ಮಾಡ್ಲಿಕ್ಕೆ ಈ ತರ ಮಾಡ್ತೀವಿ. For this we take help of the graph paper which is rolled gently over the surface. Okay, ಸೊ ಅಂದ್ರೆ ಏನ್ ಮಾಡ್ತೀವಿ, ಒಂದು ಗ್ರಾಫ್ ಶೀಟ್ ನ ತಗೊಂಡು ಆ ಒಂದು ಲೇಯರ್ ಮೇಲೆ ನಾವು ಸ್ಪ್ರೆಡ್ ಮಾಡ್ತೀವಿ. ಓಕೆ, ಸೊ ಗ್ರಾಫ್ ಶೀಟ್ ನಲ್ಲಿ ನೋಡಿರ್ಬೋದು ಒಂದೊಂದು ಕ್ಯೂಬ್ ಆಗಿ ಕಾಣುತ್ತೆ. ಸೊ ಎಷ್ಟು ಕ್ಯೂಬ್ ನಲ್ಲಿ ಅದು ಅದರದ್ದು ಇಮೇಜ್ ಕಾಣುತ್ತೆ ಅಷ್ಟು ಅದರ ಏರಿಯಾ ಅಂತ ಅದನ್ನ ಕೌಂಟ್ ಮಾಡಿ ಏರಿಯಾ ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಥಿಕ್ನೆಸ್ ಇಲ್ಲಿ ನೋಡಿ, ಥಿಕ್ನೆಸ್ ಫಾರ್ಮುಲಾ ನಾವು ನೋಡಿದ್ವಿ, ವಾಲ್ಯೂಮ್ ಡಿವೈಡ್ ಬೈ ಏರಿಯಾ. ಸೊ ವಾಲ್ಯೂಮ್ ಬಂದ್ಬಿಟ್ಟು NV ಡಿವೈಡೆಡ್ ಬೈ 400 ಡಿವೈಡೆಡ್ ಬೈ ಏರಿಯಾ. ಸೊ ಈ ದಿಸ್ NV ಈ 400 ಕೆಳಗೆ ಬರುತ್ತೆ, NV ಡಿವೈಡೆಡ್ ಬೈ 400 ಇಂಟು A. ಸೊ ಇಲ್ಲಿ ನೋಡ್ಬೋದು ನೀವು, where N is equal to number of drops of folic acid poured. ಎಷ್ಟು folic acid ನ ನೀವು ಅದರ ಟಬ್ ನಲ್ಲಿ ಪೋರ್ ಮಾಡಿದ್ರು ಅದು. V is equal to volume of 1 drop of folic acid. ಸೊ ಏರಿಯಾ ಬಂದ್ಬಿಟ್ಟು ಏರಿಯಾ ಆಫ್ ದ ಪ್ಯಾಚ್ ಆಫ್ ದ folic acid. ಅಂದ್ರೆ ನೀವು ಅದೇನ್ ಪ್ಯಾಚ್ ಕ್ರಿಯೇಟ್ ಆಗಿತ್ತು ಅದನ್ನ ಏರಿಯಾನ ಯಾವ ತರ ಫೈಂಡ್ ಔಟ್ ಮಾಡಿದ್ ಬಂದ್ರೆ, ಒಂದು ಗ್ರಾಫ್ ಶೀಟ್ ನ ತಗೊಂಡ್ಬಿಟ್ಟು ಅದ್ರ ಮೇಲೆ ಜೆಂಟಲಿ ಸ್ಲೋ ಆಗಿ ಅದ್ರ ಮೇಲೆ ಏನು ಮುಚ್ತಾರೆ. ಸೊ ಮುಚ್ಚಿದ್ರೆ ಅದೇನ್ ಪ್ಯಾಚ್ ಅದ್ರ ಮೇಲೆ ಅದರದ್ದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಆ ಪ್ಯಾಚ್ ನ ಏನ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ, ನೀವು ಗ್ರಾಫ್ ಶೀಟ್ ನ ನೋಡಿರ್ಬೋದು, ಏನು ಅದರಲ್ಲಿ ಬಾಕ್ಸ್ ಇರುತ್ತೆ, ಎಷ್ಟು ಬಾಕ್ಸ್ ನ ಕವರ್ ಆಗಿದೆ ಅಷ್ಟು ಅದರ ಏರಿಯಾ. ಸೊ ಈ ಕಾಣ್ತಾ ಇದೆ ಅದು ಏರಿಯಾ. ಸೊ ನೀವು ವಾಲ್ಯೂಮ್ ನ ಫೈಂಡ್ ಔಟ್ ಮಾಡಿರ್ತೀರಾ, ಏರಿಯಾನ ಫೈಂಡ್ ಔಟ್ ಮಾಡ್ತಿರ್ತೀರಾ, ಥಿಕ್ನೆಸ್ ನ ಫೈಂಡ್ ಔಟ್ ಮಾಡಬಹುದು. ಸೊ ಈ ಥಿಕ್ನೆಸ್ ಬಂದ್ಬಿಟ್ಟು ಒಂದು ಮಾಲಿಕ್ಯೂಲ್ ನ ಥಿಕ್ನೆಸ್ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನೋಡಿ ಈ ತರ. ಸೊ ಇದು ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಡಯಾಮೀಟರ್ ಆಫ್ ಫಾಲಿಕ್ ಆಸಿಡ್. ಸೊ ಈ ನೋಟ್ಸ್ ನ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದು ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಸೊ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ ಫ್ರೆಂಡ್ಸ್. ಸೊ ಟಿಲ್ ದೆನ್ ಟೇಕ್ ಕೇರ್, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್.